ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಯೂಟ್ಯೂಬ್ ಫಸ್ಟ್ ವಿಡಿಯೋ ಹಾಕ್ತಿದ್ದೀನಿ ಯೂಟ್ಯೂಬ್ ಚಾನಲ್ಲಿ. ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಒಂದು ಲೈಕು ಕಮೆಂಟು ಕೊಡಿ. ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ನ. ನಾನಿವತ್ತು ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಕೊಬ್ಬರಿ ಮಿಠಾಯಿ ಮಾಡ್ತಿದ್ದೀನಿ. ಒಂದು ಬಟ್ಲು ಸಕ್ಕರೆ ತೊಗೊಂಡಿದ್ದೀನಲ್ಲ, ಅದರಲ್ಲಿ 2 ಬಟ್ಲು ಕೊಬ್ಬರಿ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತೆಂಗಿನಕಾಯಿ ತುರಿನ ಸ್ವಲ್ಪ ನಾನು ಮಿಕ್ಸಿಗೆ ಹಾಕ್ಕೊಂಡಿರ್ತೀನಿ. ನಿಮಗೆ ತರಿ ಹಂಗೆ ಬೇಕು ಅಂದರೆ ಹಾಕ್ಕೊಳ್ಳಿ. ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡಿದ್ರೆ ನೀಟಾಗಿ ಇವನ್ನಾಗಿ ಎಲ್ಲ ಅದು ಕಡೆ ಬರುತ್ತೆ. ಇಲ್ಲಾಂದರೆ ತರಿ ಒಂದು ಕಡೆ ತರಿ ಆ ಥರ ಇರುತ್ತೆ. ಸಖತ್ ಟೇಸ್ಟಿಯಾಗಿರುವಂತಹ, ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡುವಂತಹ ಕೊಬ್ಬರಿ ಮಿಠಾಯಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಪ್ಲೀಸ್ ಎಲ್ಲರೂ ಲೈಕ್ ಕಾಮೆಂಟು ಮಾಡಿ ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ನಾನು ಹೊಸ ರೆಸಿಪಿನ ಟ್ರೈ ಮಾಡ್ತಾ ಇರ್ತೀನಿ. ಸಕ್ಕರೆ ಕರಗ್ತಾ ಬಂದಿದೆ. ಮನೇಲಿ ತೆಂಗಿನಕಾಯಿ ಅಂತೂ ಎಲ್ಲರ ಮನೆಯಲ್ಲೂ ಹೊಡೆದಿರ್ತೀರ. ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಸಖತ್ ಟೇಸ್ಟಿಯಾಗಿರುವಂತಹ ಕೊಬ್ಬರಿ ಬರ್ಫಿ, ಎಲ್ಲರಿಗೂ ಇಷ್ಟ ಆಗುವಂತಹ ಕೊಬ್ಬರಿ ಮಿಠಾಯಿ ಅಂತಲೇ ಹೇಳ್ಬೋದು. ಎಲ್ಲರೂ ನನ್ನ ಚಾನಲ್ ವಿಸಿಟ್ ಮಾಡಿ ನೋಡಿ. ನಾನು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕಮೆಂಟ್ ಕೊಡೋದು ಮಾತ್ರ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ತಳ ಹಿಡಿದಂಗೆ ಕೈ ಆಡಿಸ್ದಲೇ ಇರಬೇಕು. ಸ್ವೀಟ್ ಮಾಡಬೇಕಂದ್ರೆ ಪೇಷನ್ಸ್ ಅಂತೂ ತುಂಬಾ ಮುಖ್ಯ. ಇಲ್ಲ ಬೇಗ ತಳ ಹೊತ್ಬಿಡುತ್ತೆ, ಸೀದ್ಬಿಡುತ್ತೆ. ಸಖತ್ ಟೇಸ್ಟಿಯಾಗಿರುವಂತಹ ಕೊಬ್ಬರಿ ಮಿಠಾಯಿ ಅಂತಲೇ ಹೇಳ್ಬೋದು. ಕೈ ಆಡಿಸ್ತಲೇ ಇರಬೇಕು ಇದನ್ನು. ನೋಡಿ, ಆಲ್ಮೋಸ್ಟ್ ಒಂದು 40% ಆಗಿದೆ ಇದು. ಇವಾಗ ಮೇಯ್ನ್ ಅಂದರೆ ಇವಾಗಲೇ ಇರೋದು ತಳ ಸಿಮ್ಮಲ್ಲೇ ಇಟ್ಕೋಬೇಕು. ತಳ ಹಿಡಿದೇ ಇರೋ ರೀತಿ ಕೈ ಆಡಿಸ್ಕೊಳ್ತಲೇ ಇರಬೇಕು. ಸ್ವಲ್ಪ ಟೇಸ್ಟಿಗೆ ಉಪ್ಪು ಹಾಕ್ಕೊಂಡಿದ್ದೀನಿ. ಸ್ವೀಟಿಗೆ ಉಪ್ಪು ಹಾಕ್ಕೊಂಡ್ರೆ ಟೇಸ್ಟ್ ಸಖತ್ತಾಗಿ ಬರುತ್ತೆ. ಏಲಕ್ಕಿ ಪುಡಿ, ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಇದನ್ನು. ಇದು ನೋಡಿ ಆಗ್ತಾ ಬಂದಿದೆ ಈಗ ಆಲ್ರೆಡಿ. ಇದು ನಾನು ಒಂದು ಪ್ಲೇಟಿಗೆ ತುಪ್ಪ ಕೂಡ ಸವರಿಟ್ಕೊಂಡಿದ್ದೀನಿ. ತಳ ಕೂಡ ಬಿಡ್ತಾ ಇದೆ. ನೋಡಿ, ಈ ಅದೆಲ್ಲ ಕೊಬ್ಬರಿ ಮಿಠಾಯಿ ಸಖತ್ ಟೇಸ್ಟಿಯಾಗಿ ಬರುತ್ತೆ. ಪೀಸಸ್ಸು ಕೂಡ ಅಷ್ಟೇ. ಸ್ವಲ್ಪ 1 ಸ್ಪೂನಷ್ಟು ತುಪ್ಪ ಹಾಕೋತಿದ್ದೀನಿ ಇಲ್ಲಿ ನಾನು. ತುಪ್ಪ ಆಪ್ಷನ್, ಬೇಕಂದರೆ ಹಾಕೋಬೋದು, ಹಂಗೆ ಹಾಕೊಳ್ಳೇಬೇಕಂತ ಏನಿಲ್ಲ ಕೊಬ್ಬರಿ ಮಿಠಾಯಿಗೆ. ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇನ್ನೇನು ದೀಪಾವಳಿ ಎಲ್ಲ ಹಬ್ಬಗಳು ಬರ್ತಾ ಇರುತ್ತಲ್ಲ, ಆಲ್ಮೋಸ್ಟ್ ಎಲ್ಲ ಹಬ್ಬ ಮುಗ್ದೇ ಇದೆ. ನೆಕ್ಸ್ಟ್ ಡೇ ದೀಪಾವಳಿ ಒಂದೇ ಇರೋದು. ಅದಕ್ಕಂತೂ ಸ್ವೀಟ್ ಏನಾದರೂ ಮಾಡೇ ಮಾಡ್ತೀರಾ. ಈ ಥರ ಕೊಬ್ಬರಿ ಮಿಠಾಯಿ ಮಾಡ್ಕೊತೀನಿ, ಸಖತ್ ಟೇಸ್ಟಿಯಾಗಿರುತ್ತೆ. 1-2 ಸ್ಪೂನಷ್ಟು ಮಿಲ್ಕ್ ಮೇಡ್ ಹಾಕೋತಿದ್ದೀನಿ ನಾನು.
ಸಾಫ್ಟಾಗಿ ಇನ್ನೂ ಟೇಸ್ಟಿಯಾಗಿ ಇರುತ್ತೆ ಮಿಲ್ಕ್ ಮೇಡ್ ಹಾಕೋದ್ರಿಂದ. ಈಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಈಗ ತಟ್ಟೆಗೆ ಬಗ್ಗಿಸ್ಕೊಂಬಿಡೋಣ ಇದನ್ನು. ನೋಡಿ, ತಟ್ಟೆಲಿ ಹಾಕ್ಕೊಂಡ್ಬಿಡ್ತೀನಿ. ಈಗ ನೀಟಲ್ಲಿ ತಟ್ಟೆಲಿ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಸ್ಪೂನಲ್ಲೇ ಈ ಥರ ನೀಟಾಗಿ ಈವನ್ನಾಗೆ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ನೀವು ಅವಾಗೆ ಕಟ್ ಮಾಡಿ ಇಟ್ಕೊಂಬಿಡಿ. ಆಮೇಲೆ ತಣ್ಣಗಾದ್ಮೇಲೆ ಪೀಸಸ್ ನೀಟಾಗಿ ಈಸಿಯಾಗಿ ಬರುತ್ತೆ. ನಾನು ಆವಾಗಲೇ ಕಟ್ ಮಾಡಲಿಲ್ಲ, ಹಂಗಾಗಿ ಸ್ವಲ್ಪ ಕಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟನೇ ಆಯಿತು ಅಂದ್ಕೋಬೋದು. ಬಟ್ ಶೇಪ್ಸ್ ಎಲ್ಲ ಚೆನ್ನಾಗೇ ಬಂತು. ಬಿಸಿ ಇದ್ದಾಗೆ ಸ್ವಲ್ಪ ಶೇಪ್ ಕೊಟ್ಟಿದ್ರೆ ನೀಟಾಗಿ ಇನ್ನೂ ಈಸಿಯಾಗಿ ಬರ್ತಾಯಿತ್ತು. ಸಖತ್ ಟೇಸ್ಟಿಯಾಗಿರುವಂತಹ ಕೊಬ್ಬರಿ ಮಿಠಾಯಿ ರೆಡಿಯಾಗಿದೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಪ್ಲೀಸ್ ಈ ವಿಡಿಯೋ ನೋಡಿದ್ಮೇಲೆ ಲೈಕು ಕಮೆಂಟ್ ಕೊಡೋದು ಮಾತ್ರ ಮರಿಬೇಡಿ. ನೀವು ಇದೇ ರೀತಿ ನನಗೆ ಸಪೋರ್ಟ್ ಮಾಡಿದರೆ ನನಗೂ ಇನ್ನು ಹೊಸ ಹೊಸ ರೆಸಿಪಿ ಮಾಡೋಕ್ಕೆ ಈಸಿ ಆಗುತ್ತೆ. Thank you for watching the video. Please support me.